ಅಕ್ಷಯ ಎಂದರೆ ನಾಶವಿಲ್ಲದ ಅಥವಾ ಅಪರಿಮಿತ ಎಂದರ್ಥ. ಈ ಅಕ್ಷಯ ತೃತೀಯ ದಿನದಂದು ನಾವು ಮಾಡುವ ಎಲ್ಲ ಶುಭ ಕಾರ್ಯಗಳ ಫಲಿತಾಂಶ ಶಾಶ್ವತವಾಗಿರುತ್ತದೆ ಸ್ನೇಹಿತರೆ. ಈ ದಿನದಂದು ಅಂದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸುವುದು ಸಮೃದ್ಧಿಯನ್ನು ತರುತ್ತದೆ ಎಂಬುವ ನಂಬಿಕೆ ಇದೆ. ಜಗತ್ತಿಗೆ ಅನ್ನ ಕೊಡುವ ಅನ್ನಪೂರ್ಣೇಶ್ವರಿಯ ದೇವಿಯ ಜನ್ಮದಿನ ಈ ಅಕ್ಷಯ ತೃತೀಯ ದಿನದಂದು. ಭಗವಾನ್ ಪರಶುರಾಮ ಜನ್ಮದಿನವೂ ಕೂಡ ಈ ಅಕ್ಷಯ ತೃತೀಯ ದಿನದಂದೇ ಆಗಿದ್ದು, ಶ್ರೀಕೃಷ್ಣ ಸುಧಾಮನಿಗೆ ಸಂಪತ್ತನ್ನು ನೀಡಿದ ದಿನವೇ ಈ ಅಕ್ಷಯ ತೃತೀಯ ದಿನ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವ ಬಹುಮಂದಿ ಮಾಡುವ ಆಚರಣೆಯಾಗಿರುತ್ತದೆ ಸ್ನೇಹಿತರೆ. ಈ ದಿನ ಚಿನ್ನವನ್ನು ಖರೀದಿಸಿದರೆ ಮನೆಯಲ್ಲಿ ಚಿನ್ನದ ಸಂಗ್ರಹ ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಜನರು ಚಿನ್ನ ಖರೀದಿ ಮಾಡುವತ್ತ ಒಲವನ್ನು ತೋರಿಸುತ್ತಾರೆ. ಆದರೆ ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ. ಜನಸಾಮಾನ್ಯರಿಗೆ ಚಿನ್ನ ಖರೀದಿ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿ ಸಾಧ್ಯವಾಗುವುದಿಲ್ಲವೆಂದು ಬೇಸರ ಪಡುವ ಅಗತ್ಯವಿಲ್ಲ ಸ್ನೇಹಿತರೆ. ಚಿನ್ನದ ಬದಲಾಗಿ ಕೆಲವು ಅದೃಷ್ಟ ತರುವ ವಸ್ತುಗಳನ್ನು ನಾವು ಖರೀದಿಸಬಹುದು. ಅದೃಷ್ಟ ತರುವ ಕೆಲವು ವಸ್ತುಗಳನ್ನು ಈ ಅಕ್ಷಯ ತೃತೀಯ ದಿನದಂದು ನಾವು ಖರೀದಿಸಿ ಮನೆಗೆ ತಂದರೆ ಚಿನ್ನ ಖರೀದಿಸಿದಷ್ಟೇ ನಮಗೆ ಪುಣ್ಯ ಫಲಗಳು ಲಭಿಸುತ್ತವೆ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ಅದೃಷ್ಟ ತರುವ ಈ ವಸ್ತುಗಳನ್ನು ನಾವು ಮನೆಗೆ ತಂದರೆ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ. ಅಕ್ಷಯ ತೃತೀಯ ಈ ಸುದಿನ ಚಿನ್ನದ ಬದಲಾಗಿ ಯಾವ ಯಾವ ವಸ್ತುಗಳನ್ನು ನಾವು ಮನೆಗೆ ತರಬಹುದು ಅಂತ ನೋಡೋಣ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ಚಿನ್ನದಷ್ಟೇ ಅದೃಷ್ಟವನ್ನು ತರುವ 10 ವಸ್ತುಗಳನ್ನು ನಾವು ನೋಡೋಣ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ಅದೃಷ್ಟ ತರುವ ಮೊದಲ ವಸ್ತು ತುಳಸಿ ಗಿಡ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ತುಳಸಿ ಗಿಡವನ್ನು ನಾವು ಮನೆಗೆ ತರುವುದು ಅದು ಶುಭಕರವೆಂದು ನಂಬಲಾಗುತ್ತದೆ ಸ್ನೇಹಿತರೆ. ತುಳಸಿ ಗಿಡ ಮಹಾಲಕ್ಷ್ಮಿಯ ರೂಪವಾಗಿದ್ದು, ಯಾರ ಮನೆಯಲ್ಲಿ ತುಳಸಿ ನಳನಳಿಸಿ ಬೆಳೆಯುತ್ತದೆಯೋ ಅಂಥವರ ಮನೆಯಲ್ಲಿ ಆರ್ಥಿಕವಾಗಿ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ದಿನದಂದು ತುಳಸಿ ಗಿಡವನ್ನು ಯಾರೆಲ್ಲ ಮನೆಗೆ ತಂದು ನೆಡುತ್ತಾರೋ ಅಂಥವರ ಮನೆಯಲ್ಲಿ ರೋಗ ರುಜಿನಗಳಿಂದ ಮುಕ್ತರಾಗುತ್ತಾರೆ ಸ್ನೇಹಿತರೆ. ಉತ್ತಮವಾದ ಆರೋಗ್ಯ ಹಾಗೆ ಆರೋಗ್ಯಕರವಾದ ಜೀವನ ತಮ್ಮದಾಗಿಸಿಕೊಳ್ಳುತ್ತಾರೆ. ತುಳಸಿ ಲಕ್ಷ್ಮಿಯ ಸ್ವರೂಪವಾಗಿರುವುದರಿಂದ ಅಕ್ಷಯ ತೃತೀಯ ದಿನದಂದು ತುಳಸಿಯನ್ನು ನಾವು ಮನೆಗೆ ತಂದರೆ ಮನೆಯಲ್ಲಿ ಇರುವಂತಹ ಆರ್ಥಿಕ ತೊಂದರೆ ದೂರವಾಗುತ್ತದೆ. ಎರಡನೆಯದಾಗಿ ಮಣ್ಣಿನ ಮಡಿಕೆಗಳು. ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಗಳನ್ನು ಖರೀದಿಸುವುದು ಬಹಳ ಶುಭಕರವೆಂದು ನಂಬಲಾಗುತ್ತದೆ. ಏಕೆಂದರೆ ಶುದ್ಧ ಮಣ್ಣಿನಿಂದ ತಯಾರಾದ ಮಣ್ಣಿನ ಮಡಿಕೆಗಳು ಭೂಮಿ ತಾಯಿಯ ಸ್ವರೂಪವೆಂದು ನಂಬಲಾಗುತ್ತದೆ ಸ್ನೇಹಿತರೆ. ಮಣ್ಣಿನ ಮಡಿಕೆಗಳನ್ನು ಖರೀದಿಸಿದರೆ ಭೂಮಿ ತಾಯಿಯ ಆಶೀರ್ವಾದ ಸಿಗುತ್ತದೆ. ಅಲ್ಲದೆ ಮಣ್ಣಿನ ಮಡಿಕೆಗಳು ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ. ಅಕ್ಷಯ ತೃತೀಯ ದಿನದಂದು ಮಣ್ಣಿನಿಂದ ಮಾಡಿದಂತಹ ದೀಪಗಳನ್ನು ಖರೀದಿಸುವುದು ಬಹಳ ಶುಭಕರ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಗಳನ್ನು ಖರೀದಿಸಿ ಅದರಲ್ಲಿ ಅಕ್ಕಿಯನ್ನು ತುಂಬಿಸಿ ಇಡಲಾಗುತ್ತದೆ. ಮಣ್ಣಿನ ಮಡಿಕೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಇಡುವುದರಿಂದ ಸಂಪತ್ತನ್ನು ತುಂಬಿಸಿಕೊಂಡಂತೆ ಎಂಬ ನಂಬಿಕೆ ಇದೆ. ಮುಂದಿನ ವರ್ಷದವರೆಗೂ ಅಕ್ಕಿಯನ್ನು ತುಂಬಿಸಿ ಇಟ್ಟಿದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ವೃದ್ಧಿಯಾಗುತ್ತದೆ. ಯಾರು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಗಳನ್ನು ಖರೀದಿಸುತ್ತಾರೋ ಅವರು ಶ್ರೀಮಂತರಾಗುತ್ತಾರೆ. ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಮನೆಯಲ್ಲಿ ಇರುವ ದಾರಿದ್ರ್ಯವೆಲ್ಲ ತೊಲಗಿ ಸಮೃದ್ಧಿಯಾಗುತ್ತದೆ. ಮೂರನೆಯದಾಗಿ ಕಲ್ಲುಪ್ಪು. ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತಂದರೆ ಬಹಳ ಒಳ್ಳೆಯದು. ಕಲ್ಲುಪ್ಪು ಸಹ ಸಮುದ್ರದಿಂದ ತರುವುದರಿಂದ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು. ಅಕ್ಷಯ ತೃತೀಯ ದಿನದಂದು ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತರುವುದರಿಂದ ಮಹಾಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ. ಈ ದಿನ ನಾವು ಕಲ್ಲುಪ್ಪನ ಮನೆಗೆ ತರುವುದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕತೆ ಎಲ್ಲ ದೂರವಾಗುತ್ತದೆ. ಮನೆಯಲ್ಲಿ ಉಂಟಾಗುವ ಅಡೆತಡೆಗಳು ಕೂಡ ದೂರವಾಗುತ್ತವೆ. ನಾಲ್ಕನೆಯದು ಹತ್ತಿ. ಹತ್ತಿ ಪೂಜೆ ಮಾಡುವಾಗ ಬಹುಮುಖ್ಯವಾದಂತಹ ವಸ್ತು ಹತ್ತಿ. ಹತ್ತಿ ಶುದ್ಧತೆ ಮತ್ತು ಪವಿತ್ರದ ಸಂಕೇತ. ಪೂಜೆಯ ಸಂದರ್ಭದಲ್ಲಿ ದೀಪಗಳನ್ನು ಬೆಳಗಿಸಲು ಹತ್ತಿಯನ್ನು ನಾವು ಬಳಸಲಾಗುತ್ತದೆ ಸ್ನೇಹಿತರೆ. ಅಂದರೆ ಹತ್ತಿ ಪೂಜೆಗೆ ಬೇಕಾದಂತಹ ಬಹುಮುಖ್ಯವಾದಂತಹ ವಸ್ತು. ಹತ್ತಿಯಿಂದ ದೀಪಗಳನ್ನು ಬೆಳಗಿಸಿ ಕತ್ತಲೆಯನ್ನು ಹೋಗಲಾಡಿಸಲಾಗುತ್ತದೆ.
ಹತ್ತಿಯು ಶುದ್ಧತೆ, ಜ್ಞಾನೋದಯ, ಆಧ್ಯಾತ್ಮಿಕ ಶುದ್ಧತೆಗೆ ಸಹಾಯವಾಗುತ್ತದೆ ಸ್ನೇಹಿತರೆ. ಇದೇ ಕಾರಣಕ್ಕೆ ಅಕ್ಷಯ ತೃತೀಯ ದಿನದಂದು ಹತ್ತಿಯನ್ನು ಖರೀದಿ ಮಾಡಬೇಕು. 5ನೇದು ಕವಡೆ. ಕವಡೆಗಳು ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಸ್ನೇಹಿತರೆ. ಏಕೆಂದರೆ ತಾಯಿ ಮಹಾಲಕ್ಷ್ಮಿಯಂತೆ ಸಮುದ್ರದಲ್ಲಿ ಹುಟ್ಟುವುದು ಕವಡೆಗಳು. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಕವಡೆಗಳನ್ನು ಮನೆಗೆ ಖರೀದಿಸುವುದರಿಂದ ಬಹಳ ಶುಭಕರವೆಂದು ನಂಬಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಕವಡೆಗಳನ್ನು ಖರೀದಿಸಿ ಮನೆಗೆ ತಂದು ತಾಯಿ ಮಹಾಲಕ್ಷ್ಮಿಯ ಪಾದ ಕಮಲಗಳ ಬಳಿ ಇಟ್ಟು ಪೂಜಿಸಿದರೆ ಸಂಪತ್ತು ಅಕ್ಷಯವಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಮಹಾಲಕ್ಷ್ಮಿ ತಾಯಿಯ ಪಾದದ ಬಳಿ ಇಟ್ಟು ಪೂಜಿಸಿದ ನಂತರ ಅವುಗಳನ್ನು ಕೆಂಪು ಬಟ್ಟೆಯಿಂದ ಸುತ್ತಿ ಹಣವಿರುವ ಅಂದರೆ ಮನೆಯಲ್ಲಿ ಯಾವ ಜಾಗದಲ್ಲಿ ಹಣವಿಡುತ್ತಾರೋ ಆ ಜಾಗದಲ್ಲಿ ಕವಡೆಗಳನ್ನು ಇಟ್ಟರೆ ಬಹಳ ಶುಭಕರವೆಂದು ನಂಬಲಾಗುತ್ತದೆ. ಕವಡೆಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣವಿರುವ ಜಾಗದಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಸದಾ ಇರುತ್ತದೆ ಎಂದು ನಂಬಲಾಗುತ್ತದೆ. 6ನೇದು ಬಾರ್ಲಿ. ಬಾರ್ಲಿಯನ್ನು ಮೊದಲ ಆಹಾರವೆನ್ನಲಾಗುತ್ತದೆ ಸ್ನೇಹಿತರೆ. ಅಲ್ಲದೆ ಬಾರ್ಲಿ ಮಹಾವಿಷ್ಣುವಿನ ಸಂಕೇತವೂ ಕೂಡ ಆಗಿದೆ. ಅಕ್ಷಯ ತೃತೀಯ ದಿನದಂದು ಬಾರ್ಲಿಯನ್ನು ನಾವು ಖರೀದಿಸಿ ಕೆಂಪು ವಸ್ತ್ರದಲ್ಲಿ ಅದನ್ನು ಸುತ್ತಿ ನಾವು ಮನೆಯಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಇಡಬೇಕು ಸ್ನೇಹಿತರೆ. ಹೀಗೆ ಮಾಡುವುದರಿಂದ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ. 7ನೇದು ಹಳದಿ ಸಾಸಿವೆ. ನಮ್ಮ ಭಾರತೀಯ ಮನೆಗಳ ಅಡುಗೆ ಮನೆಯಲ್ಲಿ ಬಳಸುವಂತಹ ಸಾಮಾನ್ಯ ವಸ್ತು ಹಳದಿ ಸಾಸಿವೆ ಸ್ನೇಹಿತರೆ. ಹಳದಿ ಸಾಸಿವೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನವಿದೆ ಸ್ನೇಹಿತರೆ. ಹಳದಿ ಸಾಸಿವೆ ಸಂತೋಷ, ಶಾಂತಿ, ಸಮೃದ್ಧಿಯ ಸಂಕೇತವಾಗಿದೆ ಸ್ನೇಹಿತರೆ. ಹಳದಿ ಸಾಸಿವೆಗೆ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಗುಣವಿದೆ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ನಾವು ಹಳದಿ ಸಾಸಿವೆಯನ್ನು ಖರೀದಿಸಿದರೆ ಚಿನ್ನವನ್ನು ಖರೀದಿಸಿದಷ್ಟೇ ಅದೃಷ್ಟ ಒದಗಿ ಬರುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳೆಲ್ಲ ನಾಶವಾಗುತ್ತವೆ. 8ನೇದು ಜ್ಞಾನದ ವಸ್ತುಗಳು. ಜ್ಞಾನಕ್ಕೆ ಸಂಬಂಧಿಸಿದಂತಹ ಪುಸ್ತಕ, ಪೆನ್ನು, ಲ್ಯಾಪ್ಟಾಪ್ ಮುಂತಾದವುಗಳನ್ನು ಈ ಅಕ್ಷಯ ತೃತೀಯ ದಿನದಂದು ಖರೀದಿ ಮಾಡಿದರೆ ನಮಗೆ ಜ್ಞಾನ ವೃದ್ಧಿಯಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಜ್ಞಾನ ಹೆಚ್ಚಿಸುವ ವಸ್ತುಗಳನ್ನು ನಾವು ಖರೀದಿ ಮಾಡುವುದರಿಂದ ವಿದ್ಯಾದೇವಿಯ ಕೃಪಾಕಟಾಕ್ಷ ನಮ್ಮ ಮೇಲೆ ಸದಾ ಇರುತ್ತದೆ ಸ್ನೇಹಿತರೆ. 9ನೇದಾಗಿ ದಕ್ಷಿಣಾವರ್ತಿ ಶಂಖ. ದಕ್ಷಿಣಾಭಿಮುಖವಾಗಿರುವಂತಹ ಶಂಖವು ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದುದು. ನೀವು ನೋಡುತ್ತಿರುವ ಚಿತ್ರದಲ್ಲಿ ಮಹಾವಿಷ್ಣುವು ಕೂಡ ಶಂಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾರೆ ಸ್ನೇಹಿತರೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಈ ದಕ್ಷಿಣಾಭಿಮುಖವಾಗಿರುವಂತಹ ಶಂಖವನ್ನು ತಂದು ಮನೆಯಲ್ಲಿ ನಾವು ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತದೆ. 10ನೇದಾಗಿ ಹಾಗೆ ಕೊನೆಯದಾಗಿ ಶ್ರೀಯಂತ್ರ. ಶ್ರೀಯಂತ್ರವನ್ನು ಖರೀದಿಸಿ ಮನೆಗೆ ತಂದು ಪ್ರತಿಷ್ಠಾಪನೆ ಮಾಡಲು ಅಕ್ಷಯ ತೃತೀಯ ದಿನ ಬಹಳ ಶುಭಕರ ದಿನವೆಂದು ನಂಬಲಾಗುತ್ತದೆ ಸ್ನೇಹಿತರೆ. ಅಕ್ಷಯ ತೃತೀಯ ದಿನದಂದು ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವುದಾಗಲಿ ಅಥವಾ ಪೂಜೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಸಂತುಷ್ಟಳಾಗುತ್ತಾಳೆ. ಅಕ್ಷಯ ತೃತೀಯ ದಿನದಂದು ಶ್ರೀಯಂತ್ರವನ್ನು ನಾವು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಮನೆಯಲ್ಲಿ ಹಣಕಾಸು ಅಥವಾ ವ್ಯಾಪಾರದಲ್ಲಿ ನಷ್ಟವಾಗಿದ್ದರೆ ಶ್ರೀಯಂತ್ರವನ್ನು ನಾವು ಪೂಜಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಪ್ರತಿದಿನ ಶ್ರೀಯಂತ್ರವನ್ನು ಭಕ್ತಿಯಿಂದ ಪೂಜಿಸಿದರೆ ಅದೃಷ್ಟ ನಮ್ಮದಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸಿದಷ್ಟೇ ಪುಣ್ಯ ಅಂದರೆ ಅದೃಷ್ಟ ತಂದು ಕೊಡುವ 10 ವಸ್ತುಗಳನ್ನು ನೋಡಿದ್ರಲ್ಲ ಸ್ನೇಹಿತರೆ. ಈ ಅಕ್ಷಯ ತೃತೀಯ ದಿನ ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.